ಹಾಯ್ ನಮಸ್ತೆ ಎಲ್ರಿಗೂ ಕೂಡ ನಮಸ್ಕಾರ. ನನ್ನ ಹೆಸರು ಶಂಕರಯ್ಯ ಅಂತೇಳಿ. ನಾವು ನಮ್ಮ ಒಂದು ಕಂಪನಿಯ ಭೂವಿಟ ಅನ್ನೋ ಒಂದು ಗೊಬ್ಬರನ ಕೊಟ್ಟಿದ್ವಿ. ಯಾವ ಥರ ಬದಲಾವಣೆ ಆಗಿದೆ, ಯಾವ ಥರ ಇಳುವರಿ ಬಂದಿದೆ ಅಂತ ಒಂದು ಸರ್ ಬಾಯ್ಲೆ ಕೇಳೋಣ. ಸರ್ ನಮಸ್ತೆ, ನಿಮ್ಮ ಹೆಸರು? ಕೊಟ್ರೇಶ್ ಅಂತ ರೀ. ಕೊಟ್ರೇಶ್, ಊರು ಅಗಲಿಕೆರೆ ಸರ್. ಅಗಳಕೆರೆ, ತಾಲೂಕು ಕೊಪ್ಪಳ, ಕೊಪ್ಪಳ ಜಿಲ್ಲಾ ಕೊಪ್ಪಳ ರೀ. ಜಿಲ್ಲೆನೂ ಕೊಪ್ಪಳ. ಕೊಪ್ಪಳ ರೀ. ಓಕೆ, ನಮ್ಮ ಒಂದು ಈ ಒಂದು ಗೊಬ್ಬರನ ಹಾಕಿದ್ರಿ. ಹ್ಞೂ ರೀ. ಆಕ್ಚುಲಿ ಒಂದೇ ಟೈಮ್ ಬಿತ್ತೋವಾಗ ಮಾತ್ರ ಹಾಕಿದ್ದೀರಾ? ಹಾಕಿದ್ನಿ ರೀ. ಅದು ಒಂದೇ ಪಕೆಟ್ ಹಾಕಿದ್ದೀರಾ? ಹಾ, ಹಾಕಿದ್ನಿ. ಓಕೆ. ಏನ್ ಅನ್ಸಿದೆ ಸರ್ ನಿಮಗೆ? ಇದು ಹಾಕಿಂದೆ ಚೆನ್ನಾಗಿ ಬಂದೈತೆ ಸರ್. ಚೆನ್ನಾಗಿ ಬಂದೈತಾ? ಇಲ್ಲೇ ಐತಲ್ಲ ಸಿಂಗ ಇದಾ? ಹಿಂಗೈತಿ ಸರ್. ಕೇಳ್ರಿ ಸರ್. ಚೆನ್ನಾಗಿ ಬಂದೈತ್ರಿ ಎಲ್ಲ ಹೋಗಿ ಬೇಸಿ ಐತ್ರಿ ಕಾಯಿ. ಬಾ ಈ ತರ ಬಾ ಬಡ್ಡಿ. ಬಾ. ಈಗ ಇದು ಒಂದ ಬಡ್ಡಿ ಈ ತರ ಐತಿ ನೋಡ್ರಿ ಸರ್. ಓಕೆ, ಬಡ್ಡಿ ನೋಡ್ರಿ ಇದು. ಈ ತರ ಐತಿ ನೋಡ್ರಿ. ಇಲ್ಲಿ ಕಾಣ್ತಿರ್ಬೋದು ಬಡ್ಡೆ. ಚೆನ್ನಾಗಿ ಕಾಣುತ್ತಲ್ರಿ. ಹಾ. ಚೆನ್ನಾಗಿ ಬಂದೈತ್ರಿ. ಓಕೆ ಸರ್, ಏನ್ ಅನ್ಸುತ್ತೆ ಸರ್? ಈ ವಾಸಲ್ಕಿನ ಈ ಸಲ ಚೆನ್ನಾಗಿ ಐತ್ರಿ. ವಾಸಲ್ಕಿನ ಈ ಸಲ ಚೆನ್ನಾಗೈತಿ. ಈ ತರ ಬಡ್ಡಿನ ನೋಡಿಲ್ರಿ ನಾವು. ಹಾ. ಹೇಳ್ಬೇಕಂದ್ರಾಗ ಈ ತರ ಬಡ್ಡಿ ಇಲ್ಲ, ಈ ತರ ಐತ್ರಿ. ಯಾವಾಗ ಓಕೆ, ಪ್ರತಿ ವರ್ಷ ಈ ತರ ಬಡ್ಡೆ ಇರೋದು. ಬಡ್ಡಿ ಈ ಸಲ ಕಾಯಿ ಕೂಡ ಫುಲ್ ಇದೆ, ಇದೆ ಅದ್ರ ಜೊತೆ ಬಡ್ಡೆ ಕೂಡ ನೋಡ್ಬೋದು. ನೋಡ್ಬೋದು. ಹೆಚ್ಚು ಕಡಿಮೆ ನೋಡಿ ಕಾಣ್ತಿದನ ಬಡ್ಡೆ. ಕಾಣುತ್ತಲ್ಲ ಸರ್. ಓಕೆ ಓಕೆ ಓಕೆ. ಹೆಂಗ್ ಅನಿಸುತ್ತೆ ಸರ್ ನಿಮ್ಗೆ? ನಮಗೆ ಚೆನ್ನಾಗಿ ಅನಿಸುತ್ತೆ ಸರ್. ಚೆನ್ನಾಗ್ ಅನ್ಸುತ್ತಲ್ಲ? ಯಾರು ಕೊಟ್ಟಿದ್ರು ಸರ್ ನಮ್ಗೆ ಈ ಗೊಬ್ಬರ? ನಿಮ್ಗೆ ಯಾರು ಕೊಟ್ಟಿದ್ರು? ಕೊಟ್ರೇಶ್ ಶೆಟ್ರು ಕೊಟ್ಟಿದ್ರು ಸರ್. ಕೊಟ್ರೇಶ್ ಶೆಟ್ರು, ಮತ್ತೆ ನಮ್ಮ ಕೊಟ್ರೇಶ್ ಅವರು, ಮತ್ತೆ ನಮ್ಮ